ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಸ್ವಾಮಿ, ಇದು 400-500 ವರ್ಷಗಳಿಂದ ಇತಿಹಾಸ ಇರೋ ದೇವಸ್ಥಾನ. ಇಡೀ 4 ತಾಲೂಕಿನಲ್ಲಿ ಕನಕಪುರ, ಮದ್ದೂರು ಮತ್ತು ಮಂಡ್ಯ, ಮಳವಳ್ಳಿ 4 ತಾಲೂಕಿನಲ್ಲಿ ಯಾರೇ ಅವ್ರ ಊರಿನಲ್ಲಿ ದೇವ್ರ ಸಭೆ ಇದು ಮಾಡಬೇಕಾದ್ರೂ ಈ ಬಸವಳ್ಳಿಗೆ ಬಂದು ದೇವ್ರ ಪೂಜೆ ಮಾಡಿಸ್ಕೊಂಡು ತೀರ್ಥ ತಗೊಂಡೋಗಿ ಅಲ್ಲಿ ಅವರು ದೇವ್ರು ಮಾಡಬೇಕು. ಇಲ್ಲಿ ಕಡಿಮೆ ಅಂತಂದ್ರು ಸೋಮವಾರ ಶುಕ್ರವಾರ 10,000 ಜನಗಂಟ ಸೇರ್ತದೆ. ಅಲ್ಲಿಗೆ ಗುಂಡಾಪುರದಿಂದ ಬಸವಳ್ಳಿಯಿಂದೆಲ್ಲ ಪೂಜಾರಪ್ಪರು ಬಂದು ಪೂಜೆ ಮಾಡ್ತಾರೆ ಹಳ್ಳಿಯಲ್ಲಿ. ಅದು ಪುರಾತನ ಕಾಲದಂತ ದೇವಸ್ಥಾನ. ಇದು ಮುಜರಾಯಿ ಇಲಾಖೆಗೆ ಸೇರಿದಂತ ದೇವಸ್ಥಾನ. ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಬಸವೇಶ್ವರ ದೇವರು ಅಂತ ಒಂದು 9 ಎಕರೆ ಜಮೀನದೆ. ಪುನಃ ಆ ದೇವ್ರಿಗೆ ಸೇರಿದಂತೆ ಒಡೆಯರ್ ಗೋರಿ ಅಂತ ಇಲ್ಲಿ ಮಠದ ಗುರುಗಳಿದ್ರಂತೆ, ಅವರು ಒಡೆಯರು ಅಂತ ಕರೀತಾ ಇದ್ರು. ಆ ಒಡೆಯರ್ ಗೋರಿ ಅಂತ ಗೋರಿನೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ಜಮೀನು 5 ಚಿಲ್ಲರೆ ಎಕರೆ ಅದೇ ಹೇಳಿ. ಒಟ್ಟಾರೆ 15 ಎಕರೆ ಜಮೀನನ್ನ ಪರಬರೆ ಮಾಡೋರು ಸ್ವಾಮೀಜಿಗಳೆಲ್ಲ ಸೇರ್ಕೊಂಡು, ಸ್ವಾಮೀಜಿ ಅಂದ್ರೆ ಪೂಜೆ ಮಾಡು ಪೂಜಾರಪ್ಪರೆಲ್ಲ ಸೇರ್ಕೊಂಡು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಡಿಜಿಟಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ಬಸಾಪುರ ಪಂಚಾಯಿತಿ ವ್ಯಾಪ್ತಿಯ ಬಸವನಹಳ್ಳಿ ಅಂದರೆ ಬಸವನ ಬೆಟ್ಟ ಅಂತ ಕರೀತಾರೆ. ಇದು ಮಳವಳ್ಳಿ ತಾಲೂಕಿನ ಒಂದು ಮಿನಿ ಊಟಿ ಅಂತಲೂ ಕೂಡ ಜನಗಳು ಈ ಭಾಗದಲ್ಲಿ ಇದನ್ನು ಕರೀತಾರೆ. ಈ ಒಂದು ನಿಮಗೆ ಏನು ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ಮಹಾದ್ವಾರ ಅಂತ, ಈ ದೇವಸ್ಥಾನದ ಒಂದು ಸ್ವತ್ತು ಬಗ್ಗೆ ಒಂದಷ್ಟು ಗೋಲ್ಮಾಲ್ಗಳಾಗಿವೆ. ಈ ಒಂದು ವಿಚಾರವಾಗಿ ಇಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಸ್ವಾಮಿ, ನಮ್ಮ ಬಸವನಹಳ್ಳಿ ಬೆಟ್ಟದಲ್ಲಿ ಬಸವೇಶ್ವರ ಸ್ವಾಮಿ ಅಂತ ದೇವಸ್ಥಾನ ಅದ ಹೇಳಿ. ಅಲ್ಲಿಗೆ ಗುಂಡಾಪುರದಿಂದ ಬಸವನಹಳ್ಳಿಯಿಂದೆಲ್ಲ ಪೂಜಾರಪ್ಪರು ಬಂದು ಪೂಜೆ ಮಾಡ್ತಾರೆ ಹಳ್ಳಿಯಲ್ಲಿ. ಅದು ಪುರಾತನ ಕಾಲದಂತ ದೇವಸ್ಥಾನ. ಇದು ಮುಜರಾಯಿ ಇಲಾಖೆಗೆ ಸೇರಿದಂತ ದೇವಸ್ಥಾನ. ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಬಸವೇಶ್ವರ ದೇವರು ಅಂತ ಒಂದು 9 ಎಕರೆ ಜಮೀನದೆ. ಪುನಃ ಆ ದೇವ್ರಿಗೆ ಸೇರಿದಂತೆ ಒಡೆಯರ್ ಗೋರಿ ಅಂತ ಇಲ್ಲಿ ಮಠದ ಗುರುಗಳಿದ್ರಂತೆ, ಅವರು ಒಡೆಯರು ಅಂತ ಕರೀತಾ ಇದ್ರು. ಆ ಒಡೆಯರ್ ಗೋರಿ ಅಂತ ಗೋರಿನೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ಜಮೀನು 5 ಚಿಲ್ಲರೆ ಎಕರೆ ಅದೇ ಹೇಳಿ. ಒಟ್ಟಾರೆ 15 ಎಕರೆ ಜಮೀನನ್ನ ಪರಬರೆ ಮಾಡೋರು ಸ್ವಾಮೀಜಿಗಳೆಲ್ಲ ಸೇರ್ಕೊಂಡು, ಸ್ವಾಮೀಜಿ ಅಂದ್ರೆ ಪೂಜೆ ಮಾಡು ಪೂಜಾರಪ್ಪರೆಲ್ಲ ಸೇರ್ಕೊಂಡು. ಅವರು ಗುಂಡಾಪುರದವರು ಮತ್ತೆ ಬಸವನಹಳ್ಳಿ ಅವರೆಲ್ಲ ಸೇರ್ಕೊಂಡು. ಅವ್ರ ಹೆಸರು ನಮ್ಮ ಬಸವನಹಳ್ಳಿ ತಂಬಡಪ್ಪರ ಬಸಪ್ಪನ ಮಕ್ಕಳು, ತಂಬಡಪ್ಪನ ಮಕ್ಕಳು ಅಂತ ಹೇಳ್ತಾ ಅವ್ರ ಹೆಸರುಗಳೆಲ್ಲ ಸ್ವಲ್ಪ ಸರಿಯಾಗಿ ಗೊತ್ತಾಗೋಲ್ತೇಳಿ ಅವರೆಲ್ಲ ಸೇರ್ಕೊಂಡು ಪರಬರೆ ಒಬ್ಬ ಉದ್ಯಮಿಗೆ ಮಾರವ್ರೆ. ಬೆಂಗಳೂರು ಕಡೆ ಉದ್ಯಮಿಗೆ ಮಾರವ್ರೆ 9 ಎಕರೆ ಜಮೀನನ್ನು ಹೇಳಿ. ಆ 9 ಎಕರೆ ಜಮೀನು ಅವರು ಸೈಟ್ ಮಾಡಿಬಿಟ್ಟು ಅವರು ಬೇರೆಯವ್ರಿಗೆ ಮಾರ್ತಾವ್ರೆ. ಇದನ್ನೆಲ್ಲ ನಾವು ತಹಸೀಲ್ದಾರ್ ಆಫೀಸ್ಗೆ ಕಂಪ್ಲೇಂಟ್ ಮಾಡ್ದೋ. ಮಾರ್ದಾಗಲಿಯೇ ಕಂಪ್ಲೇಂಟ್ ಮಾಡಿದಾಗ ಅವ್ರು ಏನೋ ಮಾಡ್ತೀವಿ ಅಂತ ಹೇಳಿದ್ರು. ಏನೂ ಮಾಡೋಕ್ಕಾಗಲಿಲ್ಲ. ಬಿಡಿಸಿ ದೇವ್ರ ಹೆಸರಿಗೆ ಕುಂಡ್ರಸಿಯಾರ. ಏನು ಹಿಂದೆ ಇದ್ದದೋ ಬಸವೇಶ್ವರ ದೇವರು ಅನ್ನೋದ ಬಸವೇಶ್ವರ ದೇವ್ರಿಗೆ ಕುಂಡ್ರಸಿ, ಒಡೆಯರ್ ಗೋರಿ ಅನ್ನೋದ ಒಡೆಯರ್ ಗೋರಿಗೆ ಕುಂಡ್ರಸಿ ಅಂತ ಕೇಳ್ಕೊಂಡು ಅವ್ರು ಏನೂ ಮಾಡೋಕ್ಕಾಗಲಿಲ್ಲ. ಆಗ ನಾವೇನು ಮಾಡ್ದೋ, MLA ತಾವು ಹೇಳ್ದೋ. ಮತ್ತೆ ಇದೆಲ್ಲ ಹೇಳ್ದದ್ದು ಆ ಉದ್ಯಮಿಗೆ ಗೊತ್ತಾಯ್ತು. ಉದ್ಯಮಿಗೆ ಗೊತ್ತಾಗಿ ಒಂದು ಸಾರಿ 16 ಜನಕ್ಕೆ ಮದ್ದೂರು ಇದ್ರಲ್ಲಿ ಹೋಗಿ, ನಮ್ಮ ಮಂಡ್ಯ ಜಿಲ್ಲೆ ಆದ್ರೂ ಬೇರೆ ತಾಲೂಕಿನಲ್ಲಿ ಹೋಗಿ 16 ಜನಕ್ಕೆ ರಿಜಿಸ್ಟ್ರೇಷನ್ ಮಾಡ್ಸವ್ರೆ ಹೇಳಿ. ಪುನಃ ಒಂದು ಸಾರಿ 3 ಜನಕ್ಕೆ ರಿಜಿಸ್ಟ್ರೇಷನ್ ಮಾಡ್ಸವ್ರೆ. ಹಿಂಗೆ 19 ಜನಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿರೋದನ್ನ ಪುನಃ ಹೋಗಿ ತಹಸೀಲ್ದಾರ್ ಆಫೀಸ್ಲಿ ಹೇಳ್ದೋ, ಹಿಂಗೆ ರಿಜಿಸ್ಟ್ರೇಷನ್ ಮಾಡ್ತಾವ್ರೆ ಸ್ವಾಮಿ, ಬೇರೆಯವ್ರ ಹೆಸರಿಗೆ ಇನ್ಯಾರ ಹೆಸರಿಗೂ ಖಾತೆ ಮಾಡೋದು ಬೇಡ, ಇದನ್ನೇನಾದ್ರು ಮಾಡಿ ದೇವ್ರ ಹೆಸರಿಗೆ ಕುಂಡ್ರಿಸ್ಕೊಡಿ ಅಂತಲೇ ಅಂತ ಒಪ್ಕೋತಾರೆ. ಆಮೇಲೆ ಸೈಲೆಂಟ್ ಆಗೋತಾರೆ. ನಾವೆಲ್ಲ ಹೋದ್ರೆ ಊರವರೆಲ್ಲ ಹೋಗಿ ಒಂದು 40-50 ಜನ ಹೋಗಿ ಕೇಳಿದಾಗ ಮಾಡ್ತೀವಿ, ಕರೆಕ್ಟಾಗಿ ಮಾಡ್ತೀವಿ ಅಂತ ಒಪ್ಕೋತಾರೆ. ಪುನಃ ಅದೇ ರೀತಿ ರಿವರ್ಸ್ ಬಂದ್ಬಿಡ್ತಾರೆ ಹೇಳಿ. ಈ ಒಂದು ವಿಚಾರನ ಹೇಳಿ ನೀವು ಮಳವಳ್ಳಿ ತಾಲೂಕಲ್ಲಿ ಯಾರ್ಯಾರ ಗಮನಕ್ಕೆ ತಂದಿದ್ದೀರಾ? ನಾವು ಈ ಕ್ಷೇತ್ರದ MLA ಅವ್ರ ಗಮನಕ್ಕೆ ತಂದೀವಿ, ತಹಸೀಲ್ದಾರ್ ಗಮನಕ್ಕೆ ತಂದೀವಿ ಹೇಳಿ. ಅವ್ರೇನು ಕ್ರಮ ಕೈಗೊಳ್ಳಿಲ್ವಾ? ಅವ್ರು ಕೈಗೊಳ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇದುವರೆಗೂ ಯಾವುದು ಮಾಡ್ಲಿಲ್ಲ ಹೇಳಿ. ಇನ್ನು ಮಾರ್ಜಿ MLA ಅನ್ನದಾನಿ ಡಾಕ್ಟರ್ ಕೆ ಅನ್ನದಾನಿ ಅವ್ರ ಗಮನಕ್ಕೆ ಏನಾರ ತಂದಿದ್ದೀರಾ? ಅದು ಕೆಲವರು ತಂದಿರ್ಬೋದು, ತಂದವ್ರು ಹೇಳಿ, ಅವ್ರ ಗಮನಕ್ಕೂ ತಂದವ್ರು ಹೇಳಿ. ಈಗ ಯಾರೊಬ್ರು ಬಂದು ನಿಮ್ಮ ಕಷ್ಟ ಸುಖನ ಇಲ್ಲಿ ಬಂದು ಸ್ಪಂದಿಸ್ತಾ ಇಲ್ವಾ? ಬಸ್ಸಿನೊಳ್ಳಿಗೆ ಬರ್ಲಿಲ್ಲ ಹೇಳಿ, ಯಾರು ಬಂದಿಲ್ಲ. ಸ್ವಾಮಿ, ನಮ್ಮ ಪುರಾತನ ಕಾಲದಿಂದಲೇ ಇಲ್ಲಿ ಬಸವೇಶ್ವರ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರೋದು ಇದೆ. ಆದ್ರೆ ಆ ದೇವಸ್ಥಾನ ಸ್ವತ್ತಾಗಿ ದೇವಸ್ಥಾನದ ಅಂಗಳಕ್ಕಾಗಿ ಇಂದ ಪೂರ್ವಿಕರ ಕಾಲದಿಂದಲೇ 15ನೇ ಸರ್ವೆ ನಂಬರಲ್ಲಿ 9 ಎಕರೆ 19 ಕುಂಟೆ ಅಂತಲೇ
14ನೇ ಸರ್ವೆ ನಂಬರಲ್ಲಿ ಇಲ್ಲಿ ಶಾಂತಲಿಂಗ ಸ್ವಾಮಿ ಗದ್ದಿಗೆ ಇದೆ ಹೇಳಿ, ಅವ್ರ ಗೋರಿನೂ ಇದೆ ಇಲ್ಲಿ. ಈಗ ಅಲ್ಲಿ ಬೋರ್ಡು ಇದೆ ಅದ್ರ ಮೇಲೆ, ಮುಂದೆ ಹೋದಾಗ ಗೊತ್ತಾಯ್ತ. ಅದಕ್ಕಾಗಿ 5 ಎಕರೆ 9 ಕುಂಟೆ ಇದೆ. ಇನ್ನು ಇವು ತಮ್ಮಡಪ್ತಿರು ದಾಖಲೆನ ಏನಂತ ಕೊಟ್ಟವ್ರೆ ತಹಸೀಲ್ದಾರ್ ಆಫೀಸಲ್ಲಿ ಅಂತಂದ್ರೆ, ಸುಳ್ಳು ದಾಖಲೆನ ಒದಗಿಸ್ಕೊಂಡು ನಾವು ಅನುಭವದಲ್ಲಿದ್ದು ಅಂದ್ಬಿಟ್ಟು ಖಾತೆ ಮಾಡಿಸ್ಕೊಬಿಟ್ಟು ಬೆಂಗಳೂರು ಉದ್ಯಮಿಗೆ ಮಾರಾಟ ಮಾಡ್ಬಿಟ್ಟವ್ರೆ. ಅದು ಗೊತ್ತಾದ ತಕ್ಷಣ ನಾವು ತಹಸೀಲ್ದಾರ್ ಸಾಹೇಬರಿಗೆ ಅರ್ಜಿ ಕೊಟ್ಟಿದ್ದೀವಿ. ಸರ್ವೆ ನಂಬರ್ ಗೊತ್ತಾ ಇದ್ರದ್ದು? ಗೊತ್ತು. ಏನ್ ಸರ್ವೆ ನಂಬರ್? ಸರ್ವೆ ನಂಬರ್ 15, 14 2 ಸರ್ವೆ ನಂಬರಲ್ಲಿ ಜಮೀನಿತ್ತು. 16ನೇ ಸರ್ವೆ ನಂಬರಲ್ಲಿ ದೇವಸ್ಥಾನ ಇತ್ತು. 17ನೇ ಸರ್ವೆ ನಂಬರಲ್ಲಿ ಕೊಳ ಕೆರೆ ಇದ್ದು. ಈ 4 ಸರ್ವೆ ನಂಬರ್ ಮಹಾರಾಜರ ಕಾಲದಿಂದಲೂ ದೇವರ ಹೆಸರಲ್ಲೇ ಇಟ್ಟಿದ್ದು. ಅನುಭವದ ಪ್ರಕಾರ ನಾವು ಮಾಡ್ಕೊಂಡವಿ ಅಂದ್ಬಿಟ್ಟು ಒಳಗೆ ಇವರು ಸೃಷ್ಟಿಯ ಒರೆಸ್ಬಿಟ್ಟು ತಹಸೀಲ್ದಾರರಿಗೆ ಖಾತೆ ಮಾಡಿಸ್ಕೊಂಡು ಉದ್ಯಮಿಗೆ ಮಾರಾಟ ಮಾಡಿ, ಈಗ ನಾವು ಕೇಳಕ್ ಹೋದ್ರೆ ತಹಸೀಲ್ದಾರರು ತಬ್ಬಿ ಹೇಳ್ತಾವ್ರೆ. ಗ್ರಾಮಕ್ಕೆ ಬಂದು ಎಂಕ್ವೈರಿ ಮಾಡಲಿಲ್ಲ, ಏನು ಅಂತೂ ನೋಡಕ್ ಬರಲಿಲ್ಲ. ಯಾರು RIA ವಿಲೇಜ್ ಅಕೌಂಟೆಂಟ್ರು ಯಾರೂ ಬರಲಿಲ್ಲ. ಆಮೇಲೆ ಬರದೇ ಹೋದ ಕಾರಣದಲ್ಲಿ ನಾವು DC ಅವ್ರಿಗೆ ಮನವಿ ಕೊಟ್ಟು, DC ಅವ್ರಿಗೆ ಕೊಟ್ಟು 1 ತಿಂಗಳ ಮೇಲೆ 2 ದಿವಸ ಆಗದೆ, ಅವರು ನಮ್ಗೆ ಏನೂ ಕೊಡಲಿಲ್ಲ. ನೆನ್ನೆ ಹೋಗಿ ನಾವು DC ಅವ್ರನ್ನ ಕೇಳಿದಾಗ ತಹಸೀಲ್ದಾರರಿಂದ ವರದಿ ತಗೋತೀನಿ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿಬಿಟ್ಟು ತಹಸೀಲ್ದಾರ್ರಿಗೆ ವರದಿ ಹೇಳಿದ್ರು. ಅವರು ಕೊಡ್ತೀವಿ ಅಂದರು. ತಿರ್ಗ ಮಳವಳ್ಳಿಗೆ ಹೋಗಿ ಅಂದರು DC ಅವರು. ಮಳವಳ್ಳಿಗೆ ಬಂದರೆ ತಹಸೀಲ್ದಾರ್ ಅಂತಾರೆ, ಈಗ ಇದ್ದಂಗೆ ಕೊಟ್ಬಿಡೋಣ, ನಿಮ್ಗೇನೋ ಒಂದು ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೆ, ನೀವು ಯಾಕೆ ಹೋದ್ರಿ DC ಅವ್ರ ಹತ್ರ ಅಂದರು. ಸ್ವಾಮಿ ಇಲ್ಲೇರದು ಕೊಡೋಕ್ಕಾದ್ಯ, ನೀವು ಇರೋದನ್ನೇ ಕೊಡೋಕ್ಕೆ ಇಷ್ಟು ದಿನ ಮಾಡಿರೋರು ಇಲ್ಲೇರದು ಕೊಟ್ಟಿರಾ, ಇದ್ದಂಗೆ ಕೊಡಿ ಸ್ವಾಮಿ ಅಂತ ನಾವು ಕೇಳ್ದೋ. ನಾಳೆ ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಹಿಂಗೆ 1 ತಿಂಗಳ ಮೇಲೆ 8 ದಿವಸದಿಂದ ತಬ್ಬುಬ್ಬಿ ಮಾಡಿ ನಮ್ಮ ತಿರುಗಿಸ್ತಾ ಇದ್ದಾರೆ ಹೊರತು ಇಲ್ಲಿಗೆ ಬಂದು ಯಾರು ನಮ್ಮ ಕಷ್ಟ ಸುಖ ನೋಡ್ತಾ ಇಲ್ಲ. ನಾವು ನರೇಂದ್ರ ಸ್ವಾಮಿ ಅವ್ರಿಗೂ ಮನವಿ ಸಲ್ಲಿಸ್ತಾರೆ. ನರೇಂದ್ರ ಸ್ವಾಮಿ ಅವರು ಏನು ಈ ಗಳಗೆಲೆ ಮಾಡಿ ಅದೇನಾಗಿದೆ ಅದು ಎತ್ತ ಅಂತ ಹೇಳಿದ್ರು. ಆಮೇಲೆ ಅದಕ್ಕೂ ಗಮನ ಹರಿಸ್ಲಿಲ್ಲ ಅವರು. ಇಲ್ಲಿ 4 ತಾಲೂಕಿನಿಂದ ಭಕ್ತಾದಿಗಳು ಆಗಮಿಸ್ತಾರೆ ಈ ಬಸವೇಶ್ವರ ದೇವಸ್ಥಾನಕ್ಕೆ. ಆ 4 ದೇವಸ್ಥಾನದಲ್ಲೂ ಹಬ್ಬ ಆಚರಣೆಗಳು ಕೊಂಡ ಬಂಡಿಗಳನ್ನ ಮಾಡ್ಬೇಕಾದ್ರೆ ಇಲ್ಲಿಗೆ ಬಂದು ತೀರ್ಥ ತಕ್ಕಂಡು ಹೋಗಿ ಊರುಗಳಲ್ಲಿ ಹಬ್ಬ ಆಚರಣೆ ಮಾಡುವಂತ ಪದ್ಧತಿ ಉಂಟು. ಆ ಬಂದಂತ 4 ತಾಲೂಕು ಭಕ್ತಾದಿಗಳು ಇಲ್ಲಿ ಪರ ಅಂತ ಮಾಡ್ತಾರೆ ಹೇಳಿ ಅನ್ನಸರ್ಪಣೆ ಕಾರ್ಯಕ್ರಮನ ನಡೆಸ್ತಾರೆ. ಅಂತ ಸಂದರ್ಭದಲ್ಲಿ ಒಂದೊಂದು ದಿನ 10 ಹಳ್ಳಿಯವರು ಬರುವಂತ ಸಂದರ್ಭಗಳು ಈ ದೇವಸ್ಥಾನದಲ್ಲಿ ನಡೀತಾ ಇರ್ತವೆ. ಅಂತ ಸಂದರ್ಭದಲ್ಲಿ ಈ ಜಾಗನ ಹಿಂದೆ ಪೂರ್ವಿಕರು ಆ ಪರ ಮಾಡ್ಕೊಂಡು ಹಬ್ಬ ಆಚರಣೆ ಮಾಡ್ಕೋಕೆ ಜನಕ್ಕಾಗಿ ಅಂತ ಉಳಿಸಿದ್ದಂತ ದೇವರ ಆಸ್ತಿನೇ ಹೊರತು ಪೂಜಾರಿಗೆ ಅಂತ ಉಳಿಸಿರೋ ಆಸ್ತಿ ಇದಲ್ಲ. ಆದ್ರಿಂದ ಈ ಜಾಗನೇ ಮಾರಾಟ ಮಾಡಿರೋದ್ರಿಂದ ಇಲ್ಲಿ ಭಕ್ತಾದಿಗಳು ಬಂದು ಅನ್ನತರ್ಪಣೆ ಕಾರ್ಯಕ್ರಮ ಮಾಡಿ ಗಾಡಿಗಳು ನಿಂತ್ಕೋಕು ವ್ಯವಸ್ಥೆ ತೊಂದರೆ ಆಯ್ತಾ ಇರೋದ್ರಿಂದ ಈ ಜಾಗನ ಉಳಿಸ್ಕೊಡಿ ಅಂತ ನಾವು ಮನವಿ ಸಲ್ಲಿಸಿದ್ದು. ಅದಲ್ದೇನೆ ಇನ್ನೊಂದೇನಪ್ಪ ಅಂತಂದ್ರೆ ಇನ್ನೂ 2 ಕಡೆ ನಮ್ಮ ಜಮೀನಿದೆ. ಇಲ್ಲಿಂದ ಊರಿಂದ 1 ಕಿಲೋಮೀಟರ್ ದೂರದಲ್ಲಿ 5 ಸರ್ವೆ ನಂಬರು 4.25 ಎಕರೆ ಜಮೀನಿದೆ. ಅದು ಬಸವೇಶ್ವರ ದೇವರ ಹೆಸರಲ್ಲಿ. 11ನೇ ಸರ್ವೆ ನಂಬರು ಅದರಲ್ಲಿ 1 ಎಕರೆ ಜಮೀನಿದೆ. ಅವು ನಮ್ಮ ಊರಿಂದ 1 ಕಿಲೋಮೀಟರ್ ದೂರದಲ್ಲವೆ. ಅವ ಪೂಜಾರಿಗಳು ಅವರ ಅನುಭವದಲ್ಲಿ ಏನೋ ಪಾಲ್ಗೆ ಗಿಲ್ಗೆ ಕೊಟ್ಕೊಂಡು ಕಾಲ ಕಳೀತಾ ಇರ್ತಾರೆ. ಅವೆರಡು ಸರ್ವೆ ನಂಬರ್ ಅಲ್ಲಿ ಆ ಸರ್ವೆ ನಂಬರ್ ನಾವು ಖಾತೆ ಮಾಡಿಸ್ಕೊಂಡು ಅದ ಈ ಮಡಿಕೊಂಡು ಈ ದೇವಸ್ಥಾನದ ಆಸ್ತಿನೇ ಮಾರಿರ್ತಕ್ಕಂಥ ವಿಚಾರ ಇದು. ಈ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ನಾವು ಕೈ ಮುಗಿದು ಮನವಿ ಮಾಡಿದ್ರು, ಯಾರೂ ಬಂದು ಇಲ್ಲಿ ಸ್ಪಂದಿಸಲಿಲ್ಲ. ಅವರು ಇದನ್ನ ನಾವು ಉಳಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಗ್ರಾಮಸ್ಥರ ಪರವಾಗಿ ಆ ಭಗವಂತನಿಗೆ ಈ ಜಾಗ ಉಳ್ಕಲಿ ಅಂತ ನಿಮ್ಗೆ ಮನವಿ ಮಾಡ್ತಾ ಇದ್ದೀವಿ. ಸ್ವಾಮಿ, ಇದು 400-500 ವರ್ಷಗಳಿಂದ ಇತಿಹಾಸ ಇರೋ ದೇವಸ್ಥಾನ. ಇಡೀ 4 ತಾಲೂಕಿನಲ್ಲಿ ಕನಕಪುರ, ಮದ್ದೂರು ಮತ್ತೆ ಮಂಡ್ಯ, ಈ ಮಳವಳ್ಳಿ 4 ತಾಲೂಕಿನಲ್ಲಿ ಯಾರೇ ಅವ್ರ ಊರಿನಲ್ಲಿ ದೇವ್ರ ಸಭೆ ಮಾಡಬೇಕಾದ್ರೂ ಈ ಬಸವಳ್ಳಿಗೆ ಬಂದು ದೇವ್ರ ಪೂಜೆ ಮಾಡಿಸ್ಕೊಂಡು ತೀರ್ಥ ತಕೊಂಡೋಗಿ ಅಲ್ಲಿ ಅವ್ರು ದೇವ್ರು ಮಾಡಬೇಕು. ಇಲ್ಲಿ ಕಡಿಮೆ ಅಂತಂದ್ರು ಸೋಮವಾರ ಶುಕ್ರವಾರ 10,000 ಜನಗಂಟ ಸೇರ್ತದೆ. ಇದು ಈಶ್ವರ ಲಿಂಗ ಆಗಿರೋದ್ರಿಂದ ಇಲ್ಲಿ ಇದ್ರೆ ಗಬ್ಬು ಮತ್ತೆ ಮತ್ತೊಂದೇನು ಇಲ್ಲಿ ಹಾಕುವಂಗಿಲ್ಲ. ಇವರು ಆ ಜಮೀನನ್ನ ಈ 400 ವರ್ಷಗಳ ಹಿಂದೆ ಈ ದೇವಸ್ಥಾನ ಕಟ್ಟಿದಾಗ ಶಾಂತಲಿಂಗ ಸ್ವಾಮಿ ಅಂತ ಪ್ರಥಮ ಪೂಜಾರಿಗಳಿದ್ರಂತೆ. ಅವರು ಐಕ್ಯವಾದಾಗ ಅಲ್ಲಿ ಅವರ ಸಮಾಧಿ ಮಾಡಿ ಇದು ಗದ್ದಿಗೆ ಅಂತ ಮಾಡಿ ಅಲ್ಲಿ ಅವ್ರಿಗೆ 5 ಎಕರೆನ ಮಹಾರಾಜರ ಕಾಲದಿಂದ 5 ಚಿಲ್ಲರೆ ಎಕರೆನ ಇಲ್ಲಿ ಬಿಟ್ಟಿರೋದು. ಮತ್ತೆ ಅದ್ರ ಪಕ್ಕದಲ್ಲಿ ದೇವಸ್ಥಾನದ ಅಂಗಳಕ್ಕೆ ಮತ್ತು ಈ ಭಕ್ತಾದಿಗಳು ಬರೋರೆಲ್ಲ ಪರ ಮಾಡೋಕೆ ಜನಕ್ಕೆ ಅನ್ನದಾನ ಮಾಡೋಕೆ 9 ಚಿಲ್ಲರೆ ಎಕರೆನ ಇಂದ್ಲಿಂದಲೂ ಬಿಟ್ಟದೆ. ಮಹಾರಾಜರ ಕಾಲದಿಂದ ಅದು ದೇವಸ್ಥಾನದ ಹೆಸರಿನಲ್ಲೇ ಇರೋದು. ಆ ಜಮೀನನ್ನ ಪೂಜಾರಪ್ತಿರು ಯಾವ ರೀತಿ ಖಾತೆ ಮಾಡಿಸ್ಕೊಂಡು ಏನ್ ಮಾಡಿದ್ದಾರೋ ಏನೋ ಈಗ ಬೆಂಗಳೂರು ಉದ್ಯಮಿಗಳಿಗೆ ಮಾರವ್ರೆ. ಈಗಾಗಲೇ ಅವರು
ಈ ದೇವಸ್ಥಾನದ ಪಕ್ಕದಲ್ಲಿ ತಕೊಂಡ್ಬಂದ ಅಂಗಳದಲ್ಲಿ ಎಣ್ಣೆ ಮತ್ತೆ ಮಾಂಸ ಪ್ರತಿಯೊಂದು ನಮ್ಮ ಎದುರಿಗೆ ಅಲ್ಲಿ ಮಾಡ್ತಾ ಇದ್ದು ನಡೀತಾ ಇದೆ. ಮುಂದೆ ಇದರಿಂದ ಇಲ್ಲಿ ಜನಕ್ಕೆ ಬರೀ ಪಾರ್ಕಿಂಗ್ ವ್ಯವಸ್ಥೆಗೆ 5 ಎಕರೆ ಬೇಕು. ಹೊಸ ವರ್ಷದ ದಿನ ಮತ್ತೆ ಪರಿಗಳ ದಿವಸ 5 ಎಕರೆ ಬರೀ ಪಾರ್ಕಿಂಗ್ಗೆ ಬೇಕು. ಇನ್ನು 9 ಎಕರೆ ಒಳಗೆ ನಾವು ಅಡುಗೆ ಮಾಡ್ಕೊ ಉಣ್ಣಕ್ಕೆ ಅದಕ್ಕೆಲ್ಲ ಅದು ಬೇಕು. ಆ ಅಂಗಳನೇ ಈ ದೇವಸ್ಥಾನದ ಅಂಗಳನೇ ಖರೀದಿ ಮಾಡ್ಕೊಂಡವ್ರೆ. ಅಲ್ಲಿ ದೂರದಲ್ಲಿ 1 ಕಿಲೋಮೀಟರ್ ಇರೋದಾದ್ರೆ ಸುದ್ದಿಗೆ ಹೋಗ್ಲಿಲ್ಲ. ಈ ದೇವಸ್ಥಾನದ ವ್ಯಾಪ್ತಿ ಒಳಗೆ ಏನಿತ್ತೋ ಅದನ್ನೇ 9 ಎಕರೆನ ಮಾರಿ 18 ಜನಕ್ಕೆ ರಿಯಲ್ ಎಸ್ಟೇಟ್ ಮಾಡವ್ರೆ. ಅಲ್ಲೇನಾಗದೆ ಅಂದ್ರೆ ನಾವು ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ಅಲ್ಲಿ ಅಡುಗೆ ಮನೆ ಅಂತ ಕಟ್ಸವ್ರೆ. ಅದು ಅವರ ಸರ್ವೆ ಒಳಗೆ ಅದುವೇ ಅರ್ಧ ಭಾಗ ಅವ್ರಿಗೆ ಸೇರದೆ. ನಾವು ನಮ್ಮ ಗ್ರಾಮದಿಂದ ಅಡುಗೆ ಮಾಡೋಕ್ಕಿರ್ಲಿ ಅಂತಂದ್ಬಿಟ್ಟು ಇಲ್ಲಿ ಮನೆ ಮಾಡ್ಸೀವಿ. ಅದು 3ನೇ 1 ಭಾಗ ಅದು ಅವ್ರಿಗೆ ಸೇರದೆ. ನಾಳೆ ದಿನ ಅದಕ್ಕೆಲ್ಲ ಕಾಂಪೌಂಡ್ ಹಾಕೊಂಡಾಗ ಇನ್ನೇನಿಲ್ಲ, ದೇವಸ್ಥಾನದವ್ರು ಬಂದವರು ಅವ್ರು ಅಲ್ಲಿ ನಿಂತಿರ್ಬೇಕು, ಅಲ್ಲಿಂದಲೇ ಹಿಂದಕ್ಕೆ ಹೋಗ್ಬೇಕು. ಆ ಪರಿಸ್ಥಿತಿ ಇಲ್ಲಿ ಆಗಿರೋದ್ರಿಂದ ತಹಸೀಲ್ದಾರ್ ಗಮನಕ್ಕೂ ತಂದೋ. ತಹಸೀಲ್ದಾರರು ಹೋದಾಗ ಏನು ಹೇಳ್ತಾರೆ ಅಂದ್ರೆ ಮಾಡುವ ಇನ್ನೊಂದು ಅರ್ಜಿ ಕೊಟ್ಬಿಟ್ಟು ಹೋಗಿ. 4 ಸಲ ಈಗ ಅವರು ಅರ್ಜಿ ಇಸ್ಕೊಂಡಿರೋದು. ಹೋದಾಗ ಊರೆಲ್ಲ ಬನ್ನಿ ಇಲ್ಲಿ ಕೂಲಿ ಮಾಡೋರು ಊರೆಲ್ಲ ಹೋಗಿ ಏನು ಮಾಡು ತಹಸೀಲ್ದಾರ್ ಇರ್ತಾವೋ. ತಹಸೀಲ್ದಾರ್ ತಾನೇ ಇದಾಗ ಒಂದ್ಸತಿ ಗಮನಕ್ಕೆ ಬಂದಮೇಲೆ ತಾಲೂಕಿನ ದಂಡಾಧಿಕಾರಿಯಾಗಿ ಬಂದು ಅವರು ಪರಿಸ್ಥಿತಿ ಅಧ್ಯಯನ ಮಾಡಿ ಇಲ್ಲಿ ಹೇಳ್ಬೇಕು. ಊರೆಲ್ಲ ಬನ್ನಿ, ಬಂದಾಗ ನೋಡುವ ಒಂದು ಅರ್ಜಿ ಕೊಟ್ಬಿಟ್ಟು ಹೋಗಿ. 4 ಸಲ ಈಗ ಅರ್ಜಿ ಇಸ್ಕೊಂಡಿರೋದು. ಸ್ವಾಮಿ, ಈಗ 4 ಸತಿ ಅರ್ಜಿ ಕೊಟ್ರಲ್ವಾ, ತಹಸೀಲ್ದಾರು ಒಂದ್ಸತಿನೂ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಕ್ ಬಂದಿಲ್ವಾ? ಯಾರೂ ಬರ್ಲಿಲ್ಲ, ಒಬ್ರು ಬಂದಿಲ್ಲ. ಸುಮ್ನೆ ಹಂಗೆ ಹಿಂಗೆ ನೋಡ್ತಾ ಇದ್ದು. ನೋಡುವ ಇನ್ನೊಂದು ಅರ್ಜಿ ಕೊಟ್ಬಿಟ್ಟು ಹೋಗಿ. ಸ್ನೇಹಿತರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಕ್ರೀನಲ್ಲಿ, ಈ ಒಂದು ಕಟ್ಟಡಗಳು ಕೆಲವೊಂದು ಆ ಕಡೆ ದೂರದಲ್ಲಿ ಕಾಣ್ತಿರುವಂಥ 2 ಮರಗಳಿದೆಯಲ್ಲ, ಈ ಒಂದು ಸ್ವತ್ತೇ ಮಾರಾಟ ಮಾಡಿರೋದು. ಇದು ಪೂರ್ವ ದಿವಸ ದೇವಸ್ಥಾನ ಮಾಡಿದಾಗ ಇದ್ದಂತ ಇದು. ಇದೇನಿದು? ಇದು ಬಸವನದುರ್ಗ ಸ್ನೇಹಿತರೆ, ಏನು ಬಸವನ ಬೆಟ್ಟದ ಸರ್ವೆ ನಂಬರ್ 15 ಮತ್ತೆ 14 ಈ ಒಂದು ಸ್ವತ್ತುಗಳನ್ನ ಅಕ್ರಮವಾಗಿ ಪರಭಾರೆ ಮಾಡಿದ್ದಾರೆ. ಮತ್ತು ಕೆಲವರು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ದಂಧೆ ಮಾಡುವಂಥವ್ರು ಇದನ್ನು ಕೊಂಡ್ಕೊಂಡಿದ್ದಾರೆ. ನೋಡಿ, ಎಡಭಾಗದಲ್ಲಿ ನಿಮಗೆ ಏನು ಒಂದು ಪುಟ್ಟ ಕಟ್ಟಡ ಥರ ಕಾಣ್ತಾ ಇದೆಯಲ್ಲ, ಅದು ಒಬ್ಬರ ಒಡೆಯರ್ ಗೋರಿ ಅಂತ ಕರೀತಾರೆ ಇಲ್ಲಿ. ಮತ್ತು ನಾವು ನಿಂತಿರೋ ನೆಲ ಬಂದು ಸರ್ವೆ ನಂಬರ್ 15 ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸುತ್ತಮುತ್ತ ಇರೋ ಎಲ್ಲ ಜಾಗಗಳು ಕೂಡ ಈ ಒಂದು ಜಾಗನೇ ಅಕ್ರಮವಾಗಿ ಪರಭಾರೆ ಮಾಡಿದ್ದಾರೆ. ಯಜಮಾನ್ರೆ, ಈ ಘಟನೆ ಏನು ಈ ಅಕ್ರಮವಾಗಿ ಪರಭಾರೆ ಮಾಡಿದ್ರಲ್ಲ ದೇವಸ್ಥಾನ ಸ್ವತ್ತನ್ನ, ಎಷ್ಟು ವರ್ಷ ಆಯ್ತು ಈ ಘಟನೆ ನಡೆದು? ಸ್ವಾಮಿ, ಇದು ಈ ಘಟನೆ ನಡೆದು ಈಗ ಅಂದ್ರೆ 2025ನೇ ಇಸ್ವಿ ಒಳಗೆ 6ನೇ ತಿಂಗಳಲ್ಲಿ ಈ ಘಟನೆ ನಡೆದಿರೋದು. ಅಂದ್ರೆ ತಾಜಾ ಪ್ರಕರಣ ಇದು ಇತ್ತೀಚೆಗೆ ನಡೆದಿರೋದು? ಇತ್ತೀಚೆಗೆ ಹೇಳಿ 25ನೇ ತಾರೀಕು ಅಂದ್ರೆ 6ನೇ ತಿಂಗಳು 25ನೇ ತಾರೀಕಲ್ಲಿ ರಿಜಿಸ್ಟರ್ ಮಾಡಿರೋದು ಪೂಜಾರ್ ಹಪ್ತಿರು ಅವ್ರಿಗೆ. ಅವ್ರಿಗೆ 2018ರಲ್ಲಿ ಪೂಜಾರ್ ಹಪ್ತವ್ರಿಗೆ 2018ರಲ್ಲಿ ಒಳಗೆ ಅವರು ಖಾತೆ ಮಾಡಿಸ್ಕೊಂಡವ್ರು. ಆ ವಿಚಾರ ನಿಮ್ಗೆ ಗೊತ್ತಿರಲಿಲ್ವಾ? ಗೊತ್ತಿರ್ಲಿಲ್ಲ ಹೇಳಿ. ಅವ್ರು ಬಂದು ಇಲ್ಲಿ ರಿಯಲ್ ಎಸ್ಟೇಟ್ ಕಲ್ಲು ನೆಡೋ ಗಂಟು ನಮಗೆ ಗೊತ್ತಿಲ್ಲ ಹೇಳಿ. ಸರ್, ಇವಾಗ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀರಾ, ಸಾಕಷ್ಟು ತಿಂಗಳುಗಳೇ ಕಳೆದೋಗಿದೆ. ಈಗ ಅಂತಿಮವಾಗಿ ಈ ಒಂದು ಜಾಗನ ಸರ್ಕಾರ ಬಿಡಿಸ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್? ನೋಡಿ ಸ್ವಾಮಿ, ಈ ಮೂಲಕ ನಾನು ಕೇಳ್ಕೋದಿಷ್ಟೇ, ಇದು ದೇವಸ್ಥಾನ ಭಗವಂತನ ಐಸ್ತೆ, ನಮ್ಗೇನು ಬೇಡಿ. ಭಗವಂತನೇ ಬಂದ ಪರ್ಸೆ ಜನ ಇಡೀ ಏನಿದೆಯಲ್ಲಿ ನೀವು ನೋಡಿದಿರೋ ಎಲ್ಲ ತಾವು ಪರಗಳು ನಡೀತವೆ. ನೀವು ನೋಡಿ, ಹೊಲೆಗಳವೆ, ಮನೆಗಳು ಕಟ್ಕೊಂಡ್ರೆ ಮನೆಗಳು ಎಲ್ಲರ ಕಡೆ ಊಟಕ್ಕೆ ಪೂರ್ತಿ ಎಲ್ಲ ಕೂತ್ಕೋತಾರೆ ಸರ್. ಏನಾರ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಈಗ ಅಲ್ಲೇ ಗಮನಕ್ಕೆ ತಂದಿದ್ದೀವಿ. ತಹಸೀಲ್ದಾರ್ ಸಾಹೇಬ್ರಿಗೆ ಕೊಂಡಿದ್ದೀವಿ, DC ಸಾಹೇಬ್ರಿಗೆ ತಂದೀವಿ, ನಮ್ಮ ಏರಿಯಾದ MLA ಸಾಹೇಬ್ರಿಗೆ ತಂದಿದ್ದೀವಿ. ಯಾರು ಈಗ ಮಾಡಲೇಬೇಕು ಅಂತ ಯಾರು ಇಲ್ಲಿವರೆಗೂ ನಮ್ಗೆ ಸ್ಪಂದಿಸ್ತಾ ಇಲ್ಲ. ತಹಸೀಲ್ದಾರ್ ಸಾಹೇಬ್ರು ಬಂದೇ ನೋಡ್ಲಿಲ್ಲ. ಅದಕ್ಕೋಸ್ಕರ ನಾವು ಒಂದೇ ಮನವಿ ಹೇಳ್ತಾ ಇರೋದು, ಇದನ್ನ ಸೂಕ್ಷ್ಮ ಕ್ರಮ ತಗೊಂಡು ನಮ್ಮ ದೇವಸ್ಥಾನ ಉಳಿಸ್ಕೊಡಿ. ಜನ ಪರ್ಸೆ ಬರೋ ಜನಗಳಿಗೋಸ್ಕರ ಉಳಿಸ್ಕೊಡಿ. ಇಲ್ಲ ಇದೇನಾರ ನೀವು ಕ್ರಮ ತಗೊಂಡಿಲ್ಲ ಅಂದ್ರೆ ಎಲ್ಲಾ ಭಕ್ತಾದಿಗಳು ಬಂದು ತಹಸೀಲ್ದಾರ್ ಸಾಹೇಬ್ರ ಹತ್ರ ಧರಣಿ ಕೊಡ್ಬೇಕಾಯ್ತದೆ ಮುಂದಿನ ದಿನ. ಸರ್, ಇವಾಗ ಇದೇನಿದು ರಸ್ತೆ ಮಾಡಿದ್ರ?
ಓ ಸೈಟ್ಗೋಸ್ಕರ ರಸ್ತೆ ಮಾಡಿದ್ರು ಸರ್. ರಸ್ತೆ ಮಾಡವ್ರೆ ಸೈಟ್ ಫಿಕ್ಸ್ ಮಾಡಿ ಸ್ಟಾರ್ಟಿಂಗ್ ಹೇಳಿದ್ದು ಯಾರೋ ಲೀಸ್ಗೆ ಹಾಕತ್ತಾರ ಜಮೀನ ನರ್ಸರಿ ಮಾಡ್ತಾರೆ ಅಂತ ಹೇಳಿದ್ದು. ಆಮೇಲೆ ಮಾರವ್ರೆ ಅನ್ನೋದು ಬೆಳಕಿಗೆ ಬಂದ. ಈಗ ನೀವು ಮುಂದಕ್ಕೆ ಹೋರಿ, ನಂಗೆ ನಿಂತ್ಕತ್ತೀನಿ, ಮುಂದಕ್ಕೆ ಹೋರಿ ಎಲ್ಲರೂ. ಬರ್ರಿ ಎಲ್ಲ ಚೌಟ್ರಿ ಮಾಡ್ತಾರೆ, ಇಲ್ಲಿ ಮದುವೆಗಳು ನಡೀತವೆ. ನಮ್ಮ 3-4 ತಾಲೂಕಿನವರೆಲ್ಲ ಬರ್ತಾರೆ ಸರ್. ಇಲ್ಲೇ ಪುರ ಮಾಡ್ಬೇಕಾದ್ರೆ ಹೆಣ್ಣಿಗೆ ಕೊಡ್ಬೇಕು. ಇವೆಲ್ಲ ಮಾತಾಡಿ ಕೆಲಸ. ಸರ್ ನಮಸ್ಕಾರ, ನಿಮ್ಮ ಹೆಸರು? ರಾಜಗೌಡ ಅಂದ್ಬಿಟ್ಟು ಹೇಳಿ, ಏನು ಈ ಒಂದು ಗ್ರಾಮದಲ್ಲಿ ಇರುವಂತವ್ರು ದೇವಸ್ಥಾನ ಅಕ್ರಮವಾಗಿ ಇವ್ರು ಮಾರಾಟ ಮಾಡವ್ರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ವೆಹಿಕಲ್ಗಳು ಪರಪಟ್ಟೆ ಮಾಡ್ತಾ ಇದ್ದ ಜಮೀನ ಈ ತರ ಮಾಡ್ಕೊಂಡವ್ರೆ. ಇನ್ನು 5ನೇ ತಾರೀಕು 6ನೇ ತಾರೀಕು ನಮ್ಮ ದೇವಸ್ಥಾನಕ್ಕೆ ಜಮೀನ ರದ್ದು ಮಾಡಿಸಿ ಉಳಿಸ್ಕೊಡ್ದ ಹೋದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲ 6ನೇ ತಾರೀಕು ಕಳ್ಕೊಂಡು ಅಲ್ಲಿ ಧರಣಿ ಕೂತ್ಕೋಬೇಕಾಗತ್ತೆ. MLAಗೆ ನರೇಂದ್ರ ಸ್ವಾಮಿಗೆ ಹೇಳ್ದ, ತಹಸೀಲ್ದಾರ್ಗೆ ಹೇಳ್ದ, ಯಾರು ಇಲ್ಲ ಇವತ್ತೇ ರದ್ದು ಮಾಡಿ ಬಿಸಾಕಿ ಅಂತ ಅಂದ್ಬಿಟ್ಟು ಅದಕ್ಕೆ ಗಮನನೇ ಪಡ್ತಾ ಇಲ್ಲ. ಅದು ಏನಾರ ನಮ್ಮ ದೇವಸ್ಥಾನ ಹೆಸರಿಗೆ ಉಳಿಸ್ಕೊಡ್ಲಿಲ್ಲ ಅಂತಂದ್ರೆ ಸುತ್ತ 1,000 ಜನ ಅಲ್ಲಿ ಧರಣಿ ಕೂತ್ಕೋಬೇಕಾಗತ್ತೆ. ನಾವು ಮುಂದಾಗೆ ಹೇಳ್ಬಿಡ್ತಾವಿ. ನನ್ನ ಹೆಸರು ಸಿದ್ದಪ್ಪ ಅಂತ ಸರ್. ಹೇಳಿ ಸರ್. ಸರ್, ನಾವು ಇವ್ರು ಮಾರಾಟ ಮಾಡ್ತವ್ರೆ ಅಂತ ನಮಗೆ ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೆ ನಾವು ತಾಲೂಕ್ ಆಫೀಸ್ಗೆ ಮತ್ತೆ DC ಅವ್ರಿಗೆಲ್ಲ ಅರ್ಜಿ ಕೊಟ್ಬಿಟ್ಟು MLA ಸಾಹೇಬ್ರ ಹತ್ರ ಹೋದ. MLA ಸಾಹೇಬ್ರ ಹತ್ರ ಹೋದಾಗ MLA ಸಾಹೇಬ್ರು ಹೇಳಿದ್ರು, ಮತ್ತೆ ತಹಸೀಲ್ದಾರರು ಮತ್ತೆ RI ಕರೆಸು ಅಂತಂದ್ಬಿಟ್ಟು ಅವ್ರ PA ಅವ್ರಿಗೆ ಹೇಳಿದ್ರು. RI ಮತ್ತೆ ತಹಸೀಲ್ದಾರ್ ಇಬ್ರು ಬಂದಾಗ ನಾವು MLA ಸಾಹೇಬ್ರೆ ಕೇಳಿದ್ರು, ಇದು ಅಕ್ರಮನ ಸಕ್ರಮನ ಅಂತ ಕೇಳಿದ್ರು. ಅಕ್ರಮ ಸಕ್ರಮ ಅಂತ ಕೇಳಿದ್ರೆ MLA ಅವ್ರ ಮುಂದೆನೇ ಇದು ಅಕ್ರಮ ಅಂತ RI ಅವರೇ ಒಪ್ಕೊಂಡ್ರು. RI ಅವರು ಒಪ್ಕೊಂಡ್ಮೇಲೆ ಅಕ್ರಮ ಆದ್ಮೇಲೆ ಅರ್ಜೆಂಟಾಗಿ ಮಾಡು ಅಂತಂದ್ಬಿಟ್ಟು ನಾವು ಈಚೆಗೆ ಬಂದು MLA ಸಾಹೇಬ್ರು ಹೇಳ್ತಾರೆ ಮಾಡು ಅಂತಂದ್ರೆ RI ಅವ್ರು ಹೇಳ್ತಾರೆ, ನಾನೆಲ್ಲ MLA ಎಲ್ಲ ಬರೆಯೋನು ನಾನು, ನಿಂತ್ಕೊಳ್ಳಿ ನೀವು ಅಂತ ಕೇಳ್ತಾರೆ. ಅಧಿಕಾರಿಗಳೇ ಹಿಂಗೆ ಮಾಡಿದ್ಮೇಲೆ ಇನ್ನು ನಾವು ಸಾಮಾನ್ಯ ರೈತರು ಏನು ಮಾಡೋಕ್ಕೆ ಸಾಧ್ಯ? ಅದೇ ನಮ್ಮ ಪಿತ್ರಾಜಿತ ಆಸ್ತಿನ ಏನಾದ್ರು ದಾಖಲಾತಿ ತಗೊಂಡೋಗಿ ಅವ್ರ ಕೈ ಕೊಡ್ತು ಅಂತಂದ್ರೆ 108 ಕಾನೂನುಗಳು ಕೇಳ್ತಾರೆ ಖಾತೆ ಮಾಡೋಕ್ಕೆ. ಇದು ನಮ್ಮ ದೇವಸ್ಥಾನದ ಆಸ್ತಿನ ಯಾರನ್ನು ಊರು ಗ್ರಾಮಸ್ಥರ ವಿಚಾರಣೆ ಮಾಡಿಲ್ಲ, ಇಲ್ಲ ಅಂತಂದ್ರೆ ಯಾರ ಕೈತರು ಸಿಗ್ನೇಚರ್ ತಗೊಂಡ್ರೆ ಖಾತೆ ಮಾಡಿ ಅಕ್ರಮವಾಗಿ ಖಾತೆ ಮಾಡಿ ಈ ತರ ಮಾಡಿ ನಮ್ಮ ದೇವಸ್ಥಾನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಸ್ವಾಮಿ, ಸಂಬಂಧಪಟ್ಟವ್ರಿಗೆಲ್ಲ ಕಂಪ್ಲೇಂಟ್ ಮಾಡೀವಿ, ತಹಸೀಲ್ದಾರ್ ಮಾಡೀವಿ, DC ಅವ್ರಿಗೆ ಮಾಡೀವಿ. ನೀವೇನಾರು 6ನೇ ತಾರೀಕಿನೊಳಗಡೆ ನೀವು ಇದೆಲ್ಲ ಸರಿಪಡಿಸಿ ದೇವ್ರ ಹೆಸರಿಗೆ RTC ಕುಂಡ್ರಿಸ್ಲಿಲ್ಲ ಅಂದರೆ ನಾವು ಬಂದು ಧರಣಿ ಮಾಡ್ತೀವಿ. ತಾಲೂಕು ಆಫೀಸ್ ಮುಂಚರು 1000 ಜನ ಬಂದು ಕುಂತ್ಕೊಂಡು ಧರಣಿ ಮಾಡ್ತೀವಿ, ಸುತ್ತಮುತ್ತಲ ಹಳ್ಳಿಯವರೆಲ್ಲ ಸೇರಿ. ಮತ್ತು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಯವರಿಗೆಲ್ಲ ನಾವು ಅರ್ಜಿ ಕೊಟ್ಟಿದ್ದೀವಿ. ಅವರು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದರಿಂದ ಏನು ಮಾಡ್ತೀವಿ, ಸಂಬಂಧಪಟ್ಟ ಹಳ್ಳಿಗಳ ಜನಗಳೆಲ್ಲ ಸೇರಿಸ್ಕೊಂಡು 1000 ಜನ ತಹಸೀಲ್ದಾರ್ ಆಫೀಸ್ ಮುಂಚರಿ 6ನೇ ತಾರೀಕು ಧರಣಿ ಕುಂತೀವಿ. ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಮ್ಮ ಇಲ್ಲಿರುವಂಥ ಜಮೀನು ಏನು 15ನೇ ಸರ್ವೆ ನಂಬರ್ ಮಾರಾಟ ಆಗಿದೆಯೋ ಅದೆಲ್ಲ ದೇವ್ರ ಹೆಸರು ಕುಂತ್ಕೋವರೆಗೂ ಒಡೆಯರ್ಗೋರಿ ಮತ್ತು 15ನೇ ಸರ್ವೆ ನಂಬರ್ 2 ಕೂಡ ದೇವ್ರ ಹೆಸರು ಬಸವೇಶ್ವರ ದೇವ್ರ ಹೆಸರು ಕುಂತ್ಕೋವರೆಗೂ ನಮ್ಮ ಹೋರಾಟನ ನಿಲ್ಲಿಸೋದಿಲ್ಲ. ಅದೇನೇ ಆದರೂ ಸರಿಯೇ ನಾವು ಹೋರಾಟ ಮಾಡೇ ಮಾಡ್ತೀವಿ. ಬಸವೇಶ್ವರ ದೇವ್ರಿಗೆ, ಬಸವೇಶ್ವರ ದೇವ್ರಿಗೆ, ಬಸವೇಶ್ವರ ದೇವ್ರಿಗೆ. ನಮ್ಮ ಗ್ರಾಮಕ್ಕೆ ಏನಾದರೂ ಇವರು ಇದನ್ನಾರು ಎಚ್ಚೆತ್ಕೊಂಡು ಮೇಲ್ಮಟ್ಟದಲ್ಲಿ ಸರ್ಕಾರದವರು ಗಮನಹರಿಸಿ ನಮ್ಮ ಆಸ್ತಿನ ನಮ್ಮ ದೇವ್ರ ಹೆಸರಿಗೆ ಉಳಿಸ್ಕೊಂಡಿಲ್ಲ ಅಂದ ಪಕ್ಷದಲ್ಲಿ ಕನಕಪುರ ತಾಲೂಕು ಹರಿಹರ ಗ್ರಾಮಸ್ಥರು, ಅಲಗಂಪೆಗೊಂಡದೊಡ್ಡಿ ಗ್ರಾಮಸ್ಥರು, ದೇವಿರಳ್ಳಿ, ಕೆಂಪೈನದೊಡ್ಡಿ, ಗುಂಡಾಪುರ ಅಂತೇಳಿ ಏನು ಇದಕ್ಕೆ ಹತ್ತಳ್ಳಿ ಸೇರಿರ್ತದ ಈ ಬಸವೇಶ್ವರ ದೇವಸ್ಥಾನಕ್ಕೆ ಆ ಭಕ್ತಾದಿಗಳೆಲ್ಲ ಸೇರಿ ಪ್ರತಿಭಟನೆ ನಾವು ತಹಸೀಲ್ದಾರರ ಆಫೀಸ್ ಮುಂದುಗಡೆ ನಾವು ಘೋರವಾಗಿ ನಾವು ಇದನ್ನ ಖಂಡಿಸ್ತೀವಿ ಸ್ವಾಮಿ. 6ನೇ ತಾರೀಕು ಗುರುವಾರ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಯವರು, ಮಳವಳ್ಳಿ ತಾಲೂಕಿನ ತಾಲೂಕು ದಂಡಾಧಿಕಾರಿಯವರು
ಹಾಲಿ ಶಾಸಕರಾದಂಥ ನರೇಂದ್ರಸ್ವಾಮಿ ಅವರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೇನೆ. ನಾವು ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಬದುಕ್ತಿದ್ದೀವಿ? ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ನೀವೇ ಸ್ವಲ್ಪ ಯೋಚನೆ ಮಾಡಿ. ದೇವಸ್ಥಾನದ ಆಸ್ತಿಗಳನ್ನ ಅಕ್ರಮವಾಗಿ ಯಾರೋ ಕೊಂಡ್ಕೊಂಡು ಇದನ್ನು ಸೈಟ್ ಮಾಡಿ ಮಾರಾಟ ಮಾಡ್ತೀವಿ ಅಂತಂದರೆ ನೀವೆಲ್ಲರೂ ಅದೇನು ಮಾಡ್ತಿದ್ದೀರೋ? ನೀವು ತೆಗೆದುಕೊಳ್ಳುವಂಥ ಸಂಬಳ ಇದೆಯಲ್ಲ, ಅದು ನಮ್ಮ ಸಾರ್ವಜನಿಕರ ತೆರಿಗೆ ಹಣದಿಂದ ನೀವು ಪಡಿತಿರುವಂಥ ಸಂಬಳ. ಆ ಸಂಬಳ ತಗೊಳ್ಳೋಕ್ಕೋಸ್ಕರನಾದರೂ ನೀವು ದಯಮಾಡಿ ನಿಮ್ಮ ಕರ್ತವ್ಯಗಳನ್ನ ಮಾಡಿ, ಇಲ್ಲ ಅಂದರೆ ದಯಮಾಡಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.